ಅಷ್ಟೇ. ಇದರಲ್ಲಿ ಈ ಒಂದು ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ SIRನ ಪ್ರಕ್ರಿಯೆಗಳೇನಿದೆ, ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು, ನಮ್ಮ ಕೊಲಿಗಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ನಿಮ್ಮ ಮುಂದೆ ಸಂಪೂರ್ಣವಾದಂಥ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗ ಏನಿದೆ ಅದು ಇಂಡಿಪೆಂಡೆಂಟ್ ಬಾಡಿ. ಚುನಾವಣಾ ಆಯೋಗದ ಸದಸ್ಯರನ್ನ ಭೇಟಿ ಮಾಡಿ, ಅಧ್ಯಕ್ಷನ ಭೇಟಿ ಮಾಡಿ ನೆಸಿಟಿ ಬಿದ್ದರೆ ನಾವು ಪ್ರಹ್ಲಾದ್ ಜೋಶಿಯವರು, ಶೋಭಾ ಕರಂದ್ಲಾಜೆಯವರು ನಾವು ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಒಂದು ನಿರ್ಣಯ ಮಾಡಿದ್ದೇವೆ. ನಾವು ಎರಡೂ ಪಕ್ಷಗಳ ಮುಖಂಡರುಗಳು, NDA ಪಾರ್ಟ್ನರ್ಸ್ ಏನಿದ್ದೇವೆ, ಕರ್ನಾಟಕದಲ್ಲಿ BJP ಮತ್ತು JDSನ ನಾಯಕರುಗಳೆಲ್ಲ ಜೊತೆಗೂಡಿ ಇವತ್ತು ಕಳೆದ ಒಂದು ವಾರದಿಂದ ನಡೀತಾ ಇರತಕ್ಕಂಥ ಈ ಒಂದು SIRನ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಮೊದಲನೇ ದಿನದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥ ಅಕ್ರಮಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಹಲವಾರು ದಾಖಲೆಗಳೇನಿದೆ, ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕ್ರಿಯೆ ನಡೆಯತಕ್ಕಂಥದ್ದನ್ನು ಇವತ್ತು ನಾವು ದಾಖಲೆಗಳ ಸಮೇತವೇ ಏನು ಒಂದು ಇಲ್ಲಿಯ ಕರ್ನಾಟಕದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಚುನಾವಣಾ ಆಯುಕ್ತರಿಗೇನು ಕೊಟ್ಟಿದ್ದೇವೆ, CEOಗೆ, ಅವರು ಸಹ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾನು ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರದ ಚುನಾವಣಾ ಆಯೋಗದಿಂದಲೂ ಬಹುಶಃ ಇವತ್ತು ಇಬ್ಬರನ್ನ ಡೆಪ್ಯೂಟ್ ಮಾಡಿದ್ದಾರೆ. ಇದರ ಬಗ್ಗೆ ಯಾವ ರೀತಿಯಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಮಾಹಿತಿಗಳನ್ನು ಪಡಿತಕ್ಕಂಥದ್ದಕ್ಕೆ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ. ಆದರೆ ಇವತ್ತು ಕಳೆದ 5 ದಿವಸಗಳಿಂದ ಪ್ರತಿದಿನ ಮಾಧ್ಯಮದ ಸ್ನೇಹಿತರು ಸಹ ನೀವು ಇಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ದೋಷವನ್ನು ಇವತ್ತು ಜಾರಿಗೆ ತರ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ಆಗ್ತಿಲ್ಲ ಅಂತಕ್ಕಂಥದ್ದನ್ನು ನೀವು ಸಹ ಈಗೇನು ದಾಖಲೆ ಸಮೇತವೇ ಪ್ರತಿಬಿಂಬಿಸ್ತಾ ಇದ್ದೀರಿ. ಇವತ್ತು ಈ 5 ದಿನಗಳ ಕಾಲ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳ ಮಾಹಿತಿಗಳನ್ನು, ದಾಖಲೆಗಳನ್ನು, ಪೆನ್ ಡ್ರೈವನ್ನು ಇವತ್ತು ಎರಡೂ ಪಕ್ಷದಲ್ಲಿ ನಾವೇನು ಕಲೆಕ್ಟ್ ಮಾಡಿದ್ದೇವೆ, ಕೊಟ್ಟಿದ್ದೇವೆ ಇವತ್ತು ಚುನಾವಣಾ ಇಲ್ಲಿಯ ಆಯುಕ್ತರಿಗೆ. ಅದರಿಂದ ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿಯಲ್ಲಿ ಅಧಿಕಾರಿಗಳನ್ನು ಇಲ್ಲಿ ಏನಾಗುತ್ತೆ, ಅವರೇನೋ ಪ್ರಿಯಾಂಕಾ ಖರ್ಗೆ ಅವರು ಚುನಾವಣಾ ಆಯೋಗದವರು ಕತ್ತೆ ಕಾಯ್ತಿದ್ದಾರೆ ಅಂತ ಏನು ಹೇಳ್ತಾರೆ, ಚುನಾವಣಾ ಆಯೋಗದವರು ಯಾವ ನಿಯಮಾವಳಿಗಳನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಗಾಳಿಗೆ ತೂರಿ ಇವತ್ತು ಇಲ್ಲಿ ಇರ್ತಕ್ಕಂಥ ರಾಜ್ಯದ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸರ್ಕಾರದ ಒಂದು ಖುಷಿ ಪಡಿಸ್ತಕ್ಕಂಥ ರೀತಿಯಲ್ಲಿ ಅಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲ ಜಗಜ್ಜಾಹಿರವಾಗಿದೆ. ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ನೈತಿಕತೆ ಏನಿದೆ ಅಂತಕ್ಕಂಥದ್ದು ಕೇಳ್ತೇನೆ. ಬೇರೆ ರಾಜ್ಯಗಳಲ್ಲಿ ಅದಾಗಿದೆ ಇದಾಗಿದೆ ಅಂತೇಳಿ ಪ್ರತಿನಿತ್ಯ ಕಾಂಗ್ರೆಸ್ನ ಇವರ ಮಹಾನ್ ನಾಯಕರೇನು ಹೇಳ್ತಾರೆ, ಕರ್ನಾಟಕದಲ್ಲಿ ನೀವು ಮಾಡ್ತಿರ್ತಕ್ಕಂಥದ್ದು ಏನಿಲ್ಲ. ನೀವು ನಿಮ್ಮ ರಾಜ್ಯ ಸರ್ಕಾರದ ಅಡಿದಿನಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಅವರಿಂದ ಇವತ್ತು ಅಕ್ರಮಗಳನ್ನೇನು ನಡೆಸ್ತಾ ಇದ್ದೀರಿ, ಅದೆಲ್ಲವನ್ನು ಇವತ್ತು ಏನೋ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಇದನ್ನು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಎರಡೂ ಪಕ್ಷದ ಮುಖಂಡರುಗಳು ಇವತ್ತು ಭೇಟಿ ಮಾಡಿ ಪುನಃ ಈಗಾಗಲೇ 3 ದಿವಸದಿಂದ ಕೊಡ್ತಾನೇ ಇದ್ದೇವೆ. ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇವತ್ತು ಸಹ ಆ ಕೆಲಸ ಮಾಡಿದ್ದೇವೆ ಎಲ್ಲ ಎರಡೂ ಪಕ್ಷಗಳ ಮುಖಂಡರು. ಮುಖ್ಯಮಂತ್ರಿಗಳಿಗೆ ಜಾಣ ಕಿವಿಡು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪಾಪ ಹೇಳಿದ್ದಾರೆ ವಿರೋಧ ಪಕ್ಷಗಳು ಟೀಕೆ ಮಾಡೋಕ್ಕೆ ಇರೋದು ಅಂತ. ಆಗಿದ್ದರೆ ನಾನು ಆ ವ್ಯಕ್ತಿ ಕೇಳ್ತೀನಿ, ಆ ಮುಖ್ಯಮಂತ್ರಿಗೆ, ನೀವು ಪ್ರತಿನಿತ್ಯ ಮಾಡ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರದ ಅದ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತೇಳಿ, ಆಗಿದ್ದರೆ ನೀವುಗಳು ಮಾಡ್ತಾ ಇರೋದು ಬರೀ ಟೀಕೆಗೋಸ್ಕರವಾ? ಇವತ್ತು ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಟೀಕೆ, ನೀವು ನಿಮ್ಮ ನಾಯಕರುಗಳು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಏನು ಟೀಕೆ ಮಾಡ್ತಾ ಇದ್ದೀರಿ, ಅದು ಬರೀ ಟೀಕೆಗೋಸ್ಕರವಾಗಿ ಮಾಡ್ತಾ ಇದ್ದೀರಾ ನೀವು. ನಮ್ಮ ಮೇಲೆ ಆ ಒಂದು ರೀತಿಯ ನೀವು ಆರೋಪ ಏನಿದೆ, ಹಾಗಿದ್ರೆ ನೀವು ಮಾಡ್ತಿರೋ ಕೆಲಸ ಏನು ದೆಹಲಿಯಲ್ಲಿ? ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ, ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ನೀವು ಬರೀ ಪೊಳ್ಳು ಹೇಳಿಕೆಗಳು ಕೊಟ್ಕೊಂಡು ನಿಮ್ಮ ಇಷ್ಟ ಬಂದಾಗ ನಡೆಸ್ಕೊಂಡೇನು ಹೊರಟಿದ್ದೀರಿ? ದೇಶದ ಮಾನ ಮರ್ಯಾದೆ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಯಾರಿಗೆ ಜಾಗೃತಿ ಮೂಡಿಸ್ತಾವ್ರೆ? ಯಾರಿಗೆ ಜಾಗೃತಿ ಮೂಡಿಸಿದಾಗ ಮಧ್ಯಪ್ರದೇಶ ಮಾಡಿ ಎಲ್ಲಿದೆ ಜಾಗೃತಿ? ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಮತದಾರನ ಸೇರಿಸಿ ಅಂತಲ್ಲ ಕ್ರಿಯೇಟ್ ಮಾಡೋದಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ಯಾರು ಯಾತಕ್ಕೆ ಪ್ರತಿಭಟನೆ ಮಾಡ್ತಾರೆ?
ಅಕ್ರಮ ಮತದಾರನ ಸೇರಿಸ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾರ. ಚುನಾವಣಾ ಆಯೋಗದ SIRನಲ್ಲಿ ದೋಷ ಇಲ್ಲ. ಆ SIRನ ಅನುಷ್ಠಾನಕ್ಕೆ ತರಲಿಕ್ಕೆ ನಿಮ್ಮ ಅಧಿಕಾರಿಗಳನ್ನೇನು ಬಿಟ್ಕೊಂಡಿದ್ದೀರಿ, ಈಗ ನೀವೇ ಮಾಡಬೇಕಲ್ವಾ? ಅದನ್ನು ಮಾಡ್ತಕ್ಕಂಥದ್ದು ದೋಷ ಇದೆ. ಅವ್ರ ಮೇಲೆ ನಿಮ್ಮ ಜಿಲ್ಲಾಧಿಕಾರಿಗಳು ನಿಮ್ಮ BPOಗಳ ಮೇಲೆ ನೀವು ಪ್ರತಿಭಟನೆ ಮಾಡಿದ್ರೆ ನಮ್ಮದು ನಿಮ್ಮ ಬೆಂಬಲ ಇದೆ ನಿಮಗೆ. ಹಾಂ ಸರ್, ಪ್ರಿಯಾಂಕ್ ಖರ್ಗೆ ಅವರು ಈಗ ಮಾತಾಡಿದ್ದಾರೆ, ಮುಂದೆ RSS ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಹೇಳಿದ್ದಾರೆ. ಅದೆಲ್ಲ ಚರ್ಚೆ ಬೇಡ, ಬನ್ನಿ. ಅದ್ರ ಬಗ್ಗೆ ಈಗ ನಾವು ಚರ್ಚೆಯನ್ನು ಮಾಡೋದಿಲ್ಲ ಮತ್ತು ಅದಕ್ಕೆ ಉತ್ತರ ಕೊಡೋ ಅಗತ್ಯನೂ ಇಲ್ಲ. ಥ್ಯಾಂಕ್ ಯು ಬ್ರದರ್.